ಆ ಮನಸ್ಸಿನ ನೋವನ್ನು ಸುಧಾರಿಸಿ ಜೊತೆಗೆ ಕಾಯಿಲೆಗೆ ಔಷಧಿ ಕೊಟ್ಟಾಗ ಕಾಯಿಲೆ ಹೋಗ್ತದೆ. ಈ ಸಿಂಧಿ ಹಸುಗಳಿಗೆಲ್ಲ ಮೊಳಕೆ ಹೊಡೆದು ಕಾಳು ಕೊಡ್ತೀವಿ, ಇದನ್ನೇ ಇಲ್ಲಿರೋ ಶ್ರೀಮಂತರು ತಿಂತಾ ಇರೋದು. ಚಂದ 2 ಅಡಿ ಫೌಂಡೇಶನ್ ಕ್ರೀಮ್ ಹಾಕಿದರೆ ಸಂಸಾರ ಆಯಿತು, ವರಮಹಾಲಕ್ಷ್ಮಿ ಪೂಜೆ ಅಂತ ಯಾರು ಹೇಳಿರೋದು? ತೇಜಸ್ ಅಂದರೆ ಏನು? ಕಾಂತಿ. ಕಾಂತಿಯ ಮೂಲ ಯಾವುದು? ನಿಮ್ಮ ಹೃದಯದಲ್ಲಿರೋ ಜ್ಯೋತಿರ್ಮಯ ಶರೀರ. ಆ ಕಾಂತಿ ಅನುಷ್ಠಾನದಿಂದ ಹೀಗೆ ಪ್ರಜ್ವಲಿಸಿ ಮುಖದಿಂದ ದೇಹದಿಂದ ಹೊರಗೆ ಬರ್ತಾ ಇರುತ್ತೆ. ಅದನ್ನೇ ಪ್ರಭೆ ಅಂತ ಹೇಳೋದು, ಪ್ರಭಾವಳಿ ಅಂತ. ಸೂರ್ಯನ ಪ್ರಭೆ ಅಲ್ಲ ಈ ಕಾಂತಿ ಎಲ್ಲ. ಅದರ ಹತ್ತಿರ ಹೋದರೆ ನಾವು ನಿಲ್ಲಿಕ್ಕಾಗುತ್ತಾ? ಇಲ್ಲಿ ಇಷ್ಟು ದೂರ ಇದ್ದರೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ, ಬಿಸಿಲು ಚೂರು ವ್ಯತ್ಯಾಸ ಆದರೆ. ಅವನ ಹತ್ತಿರ ಹೋದರೆ, ಹಾಗಾದರೆ ಸೂರ್ಯ ಏನು ಮಾಡ್ತಾ ಇದ್ದಾನೆ ಒಳಗೆ? ಇದು ಓಂಕಾರದ ತಾಕತ್ತು. ಓಂಕಾರ ಅದನ್ನೇ ಗೀತೆಯಲ್ಲಿ ಸ್ಪಷ್ಟ ಮಾಡ್ತಾ ಇರುತ್ತೆ. ನಿಮ್ಮ ಎಲ್ಲ ಜಗತ್ತಲ್ಲಿರೋ ಆಸ್ತಿ ಪಾಸ್ತಿ ಸೌಂದರ್ಯ ಆರೋಗ್ಯ ಎಲ್ಲದರ ಮೂಲ ವಿದ್ಯೆಯೇ ಬ್ರಹ್ಮವಿದ್ಯೆ ಓಂಕಾರ. ಅದನ್ನೇ ಅರ್ಜುನನಿಗೆ ಹೇಳಿದ. ಅರ್ಜುನ ಎಲ್ಲ ವಿದ್ಯೆಗಳು ಸತ್ಯ, ಆದರೆ ಈ ವಿದ್ಯೆಗಳಿಗೆಲ್ಲ ಮೂಲ ಒಂದು ವಿದ್ಯೆ ಇದೆ, ಅದು ಬ್ರಹ್ಮವಿದ್ಯೆ. ಇಡೀ ಮರವನ್ನು ಹಿಡಿದಿಡೋದು ಸೈಡ್ ಬೇರು ಅಥವಾ ತಾಯಿ ಬೇರು. ತಾಯಿ ಬೇರು ಅಲ್ವಾ? ತಾಯಿ ಬೇರು ಪೆಟ್ಟಾದರೆ ಯಾವ ಮರವೂ ಬದುಕಲ್ಲ. ಎಲ್ಲ ಪ್ರಾಬ್ಲಮಿಗೂ ಒಂದು ತಾಯಿ ಬೇರಿದೆ, ಎಲ್ಲ ಖುಷಿಗೂ ಒಂದು ತಾಯಿ ಬೇರಿದೆ, ಸಮಸ್ಯೆಗೂ ತಾಯಿ ಬೇರಿದೆ. ಆ ಕೋರನ್ನು ಹುಡುಕಬೇಕು. ಇದು ನಾವು ಈಗಿನ ಡಾಕ್ಟ್ರು ಥರ ಬರೀ ಮಾತ್ರೆ ಕೊಟ್ಟು ಕಾಯಿಲೆ ವಾಸಿ ಮಾಡಲಿಕ್ಕೆ ಹೋಗ್ತೀವಿ, ಅದು ಆಗಲ್ಲ. ಕಾಯಿಲೆಯ ಮೂಲ ಎಲ್ಲಿದೆ? ಅವನ ಮನಸ್ಸಿನ ನೋವು. ಆ ಮನಸ್ಸಿನ ನೋವನ್ನು ಸುಧಾರಿಸಿ ಜೊತೆಗೆ ಕಾಯಿಲೆಗೆ ಔಷಧಿ ಕೊಟ್ಟಾಗ ಕಾಯಿಲೆ ಹೋಗ್ತದೆ. ಕಾಯಿಲೆ ಶುರುವಾಗಿದ್ಯಾವುದು? ಮನಸ್ಸಿನ ನೋವಿಂದ ಅವನಿಗೆ ಕೈಯಾಲೆ ಶುರುವಾಯಿತು. ತಿರುಗಾಡು ಮಗ, ಅಲ್ಲೆಲ್ಲ ಸಮಾಧಾನ ಇದೆ ಅಂತ ಒಂದಿಷ್ಟು ಜನ ಬೆನ್ನು ತಟ್ತಾರೆ. ಮಚ್ಚ ಆ ಪಬ್ಬಿಗೆ ಹೋದರೆ ಎಲ್ಲ ಮರಿಬೋದು ಅಂತ. ಎಲ್ಲಿ ಮರ್ತಿದ್ದೀರಿ? ಇಷ್ಟು ನ್ಯೂ ಇಯರ್ ಆಯಿತು, ಇಷ್ಟು ಪಾರ್ಟೀಸ್ ಆಯಿತು. ಯೂತ್ಸಿಗೆ ನೇರ ಕ್ವಶನ್, ಇಷ್ಟು ಪಾರ್ಟೀಸ್ ಆಗಿದೆ, ಇಷ್ಟು ನ್ಯೂ ಇಯರ್ ಆಗಿದೆ, ಇಷ್ಟು ಗೆಟ್ ಟುಗೆದರ್ ಆಗಿದೆ, ಇಷ್ಟು ಗರ್ಲ್ಫ್ರೆಂಡ್ಗಳ ಜೊತೆಗೆ ಡೇಟಿಂಗ್ಸ್ ಆಗಿದೆ, ಇಷ್ಟೆಲ್ಲ ಆದರೂ ನೀನಿನ್ನೂ ದುಃಖದಲ್ಲಿ ಇದ್ದಿ, ಅಣ್ಣ ಯಾಕೆ ಅಂತ. ಇದು ಒಂದು ಪ್ರಶ್ನೆ. ಇನ್ನು ಬಿಸ್ನೆಸ್ ಮ್ಯಾನ್ಗಳಿಗೆ ನೇರ ಪ್ರಶ್ನೆ ಏನಂತ, ಇಷ್ಟು ಬಿಸ್ನೆಸ್ ಮಾಡಿದಿರಿ, ಈ ಪಾರ್ಟಿ ಟ್ರಾನ್ಸಾಕ್ಷನು, ಮನೆ ಇಂಟೀರಿಯರ್ ನೋಡಿದರೆ ಸೂಪರು, ನಿನ್ನ ಆಫೀಸ್ ಇಂಟೀರಿಯರ್ ನೋಡಿದರೆ ಸೂಪರು, ಆದರೂ ನೀನು ಒಂದು ದಿನ ಪ್ರಾಣಿಗಳ ತಿನ್ನೋ ಡೇಟ್ಸು ಸಲಾಡ್ಸು ತಿಂತಿದ್ದಿ ಬಿಟ್ಟರೆ ಅಲ್ವಾ? ಅದು ನಮ್ಮ ಊರಲ್ಲಿ ಈ ಸಿಂಧಿ ಹಸುಗಳಿಗೆಲ್ಲ ಮೊಳಕೆ ಹೊಡೆದು ಕಾಳು ಕೊಡ್ತೀವಿ, ಇದನ್ನೇ ಇಲ್ಲಿರೋ ಶ್ರೀಮಂತರು ತಿಂತಾ ಇರೋದು. ಒಂದು ದಿನ ನಿನ್ನ ಹಣೆ ಬಾರಕ್ಕೆ ಕೆಂಡದಲ್ಲಿ ತಟ್ಟಿದ್ದು ರೊಟ್ಟಿ ತಿಂದಿದ್ಯಾ? ಇಲ್ಲ. ನಮ್ಮ ಮಲೆನಾಡಲ್ಲಿ ಬೇಯಿಸಿದ ಕಡುಬು ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ತಿಂದಿದ್ಯಾ? ಅಣ್ಣ ಇಲ್ಲ. ಇಲ್ಲ. ಒಂದು ದಿನ ನೀನು ಖುಷಿಯಾಗಿ ನಿನ್ನ ಅಜ್ಜಿ ತೊಡೆ ಮೇಲೆ ಕೂತು ತಮಾಷೆ ಮಾಡಿಕೊಂಡು ಅಜ್ಜಿ ಕೈಲಿ ಕಾಫಿ ಕುಡಿದಿದ್ಯಾ? ಇಲ್ಲ. ಎಲ್ಲ ನೆಂಟರುಗಳ ಜೊತೆಗೆ ನಮ್ಮ ಹಳ್ಳಿಗಳಲ್ಲೆಲ್ಲ ಹಬ್ಬ ಮಾಡಿದ್ದಾರಕ್ಕೆ ನೀನೊಂದಿನ ಮಾಡಿದ್ಯಾ? ಇಲ್ಲ. ಹೆಂಡತಿ ಮಕ್ಕಳ ಜೊತೆಗೆ ಹಬ್ಬ ಮಾಡೋದಿಲ್ಲ ಇಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳು. ಇದಕ್ಕೆ ಹೇಳೋದೇನು ಅಂದರೆ ವರ್ಕ್ ಈಸ್ ವರ್ಷಿಪ್. ವರ್ಕ್ ಈಸ್ ವರ್ಷಿಪ್. ಯಾವಾಗ ಉದ್ದೇಶದ ಮೇಲೆ ಡಿಪೆಂಡೆಂಟ್. ನಾನು ಬಿಲ್ಗೇಟ್ಸ್ ಆಗಬೇಕು ಅನ್ನೋ ಮಾಡೋ ವರ್ಕ್ ವರ್ಷಿಪ್ ಅಲ್ಲ, ತೆಗೆದುಹಾಕಿದ್ದು ನನ್ನ. ಇವನ್ ಲೆಕ್ಕ ನನಗೇನೂ ಆಗಿಲ್ಲ. ಎಷ್ಟು ಬಿಸ್ನೆಸ್ ಮ್ಯಾನ್ಗಳಿಗೆ ಶುಗರ್ ಇಲ್ಲ ಸಣ್ಣ ವಯಸ್ಸಲ್ಲಿ, ಕೊಲೆಸ್ಟ್ರಾಲ್ ವೇರಿ ಆಗಿಲ್ಲ, ಸೂಟು ಬೂಟು ಹಾಕಿದರೆ ಜೀವನ ಆಗುತ್ತೆ ಅಂತ ಯಾವ ಹುಚ್ಚ ಹೇಳಿರೋದು ನಿಮಗೆ? ಚಂದ 2 ಅಡಿ ಫೌಂಡೇಶನ್ ಕ್ರೀಮ್ ಹಾಕಿದರೆ ಸಂಸಾರ ಆಯಿತು, ವರಮಹಾಲಕ್ಷ್ಮಿ ಪೂಜೆ ಅಂತ ಯಾರು ಹೇಳಿರೋದು? ಇಲ್ಲಿ ಯಾರೂ ಹೆಣ್ಮಕ್ಳು ಸಿಟಿಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿಲ್ಲ. ಅವರು ಒಂದಿನ ಫ್ಯಾಷನ್ ಪೆರೇಡ್ ಮಾಡಲಿಕ್ಕೆ ಒಳ್ಳೇದಾಯಿತು ಅಂತ. ಮೊದಲು ಒಟ್ಟೊಟ್ಟಿಗೆ ನಿಂತು ಪೆರೇಡ್ ಮಾಡ್ತಿದ್ವು, ಅದು ಒಳ್ಳೆಯ ಉದ್ದೇಶಕ್ಕಲ್ಲ. ಎಲ್ಲವೂ ಫೌಂಡೇಶನ್ ಕ್ರೀಮೇ. ಒಂದನ್ನು ಉರ್ಸಕ್ಕೆ ಒಂದು ಹಬ್ಬ ಮಾಡೋದು, ಅವಳನ್ನು ಕರೆಯೋದು ಬೇಕಂತ. ನೋಡು ನನ್ನ ಹತ್ರ ಈ ಸರ ಹೇಗಿದೆ ಹೇಳೋದಿಲ್ಲ, ಇಂಡೈರೆಕ್ಟಾಗಿ ಸುಮ್ಮನೆ ಅವಳ ಎದುರುಗಳಿಗೆ 10 ಸಲ ಮಾರಿ ಹಿಡಿದವಳ ಥರ ತಿರುಗುತ್ತು. ಅವಳಿಗೆ ಬೆಲೆ ಇದೆ. ನಾನೊಂದು ವಾದ ಇದೆ, ಯಾವ ಟ್ಯಾಲೆಂಟ್ ಯಾರ ಹತ್ರ ಇರುತ್ತೋ ಅದು ಭಗವಂತನಿಗೆ ಗೊತ್ತಿರೋದು. ಇವಳೋಗಿ ಗಟ್ಟಿ ತಪ್ಪಿಕೊಂಡು ಆವಾಗ ಅನ್ನಿಸ್ತು, ಈ ನಾಟಕೀಯ ಬದುಕಿನ ಅರ್ಥ ಏನು? ಏನು ಸಿಗ್ತಾ ಇದೆ ಇದರಿಂದ? ಮನಸ್ಸಿಂದ ಮಾತಾಡುವ, ಹೃದಯದಿಂದವೇ ಮಾತಾಡುವ. ಲಾಭ ನಷ್ಟ ದಾಟ ಯಾಕೆ ಹೊಡಿಬೇಕು? ಇನ್ನು ಅವಳು ಸೋಲೋ ಮೊದಲು
ಅವಳಿಗೆ ಬೈಗಳ, ಅವಳು ಗೆದ್ದ ಮೇಲೆ ಅವಳಿಗೆ ಹಗ್ ಮಾಡೋದು. ಯಾಕೆ ಹಗ್ ಮಾಡಿದರು? ಇವಳನ್ನು ಎದುರು ಹಾಕ್ಕೊಂಡ್ರೆ ನಾಳೆ ನನಗೆ ತೊಂದರೆ ಆಗ್ತದೆ, ಅಥವಾ ಅವಳಿಂದ ನನಗೇನು ಹೆಲ್ಪ್ ಆಗ್ತದೆ. ಇದೆಲ್ಲ ಇದರ ಬಕೆಟ್ ಹಿಡಿಯೋ ಜೀವನ. ಇದು ಮನೆಯಲ್ಲಿ ಸಿಟಿಗಳಲ್ಲಿ ತಂದೆ ಮಗನ ಹತ್ರನೂ ಮಾಡುತ್ತಾನೆ, ಮಗ ತಂದೆ ಹತ್ರನೂ ಮಾಡ್ತಾ ಇದ್ದಾನೆ, ಹೆಂಡತಿ ಗಂಡನ ಹತ್ರ ಮಾಡಿ. ಇದು ಸಮಾಜವನ್ನು ಹಾಳು ಮಾಡ್ತಾ ಇರೋದು.